ಒಂದು ಸಣ್ಣ ಹಳ್ಳಿಯಲ್ಲಿ ತುಂಬಾ ದುರಾಸೆಯ ಕಾಗೆಯೊಂದು ವಾಸಿಸುತ್ತಿತ್ತು. ಅದು ಯಾರೊಂದಿಗೂ ಏನನ್ನೂ ಹಂಚಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಅದು ಅಂಗಡಿಯವನಿಂದ ಚಿನ್ನದ ರೊಟ್ಟಿಯನ್ನು ಕದ್ದಿತು. ಕಾಗೆ ತಿನ್ನಲು ಸಿದ್ಧವಾದಾಗ ಬ್ರೆಡ್ ಮಾತನಾಡಿತು. ನೀವು ನನ್ನನ್ನು ತಿಂದರೆ ನಿಮಗೆ ಏನಾದರೂ ವಿಚಿತ್ರ ಸಂಭವಿಸುತ್ತದೆ. ಕಾಗೆಯ ಕಣ್ಣುಗಳು ಅಗಲವಾದವು. ಮಾತನಾಡುವ ಬ್ರೆಡ್, ನಾನು ಅದನ್ನು ನಂಬುವುದಿಲ್ಲ. ಕಾಗೆ ನಕ್ಕು ಒಂದು ತುಂಡನ್ನು ತಿಂದಿತು. ಇದ್ದಕ್ಕಿದ್ದಂತೆ ಅದರ ರೆಕ್ಕೆಗಳು ಪ್ರಕಾಶಮಾನವಾದ ಗುಲಾಬಿ ಬಣ್ಣಕ್ಕೆ ತಿರುಗಿದವು. ಅದರ ಕೊಕ್ಕು ನೀಲಿ ಬಣ್ಣಕ್ಕೆ ತಿರುಗಿದೆ ಮತ್ತು ಅದರ ಬಾಲ ಹಸಿರು ಬಣ್ಣಕ್ಕೆ ತಿರುಗಿದೆ. ಇತರ ಪಕ್ಷಿಗಳು ನಕ್ಕು ಹಾರುವ ಮಳೆಬಿಲ್ಲು ಎಂದು ಕರೆದವು. ಕಾಗೆ ಭಯಭೀತಗೊಂಡು ಚಿಕಿತ್ಸೆಗಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿತು. ಆಹಾ, 1 ವಾರ ಊಟ ಹಂಚಿಕೊ ಎಂದು ರೊಟ್ಟಿ ನಗುತ್ತಾ ಹೇಳಿದ. ಕಾಗೆಗೆ ಆಹಾರ ಹಂಚಿಕೊಳ್ಳುವುದು ಇಷ್ಟವಿರಲಿಲ್ಲ. ಆದರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಕಾಗೆ ಆಹಾರವನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿತು ಮತ್ತು ಅದು ಅದನ್ನು ಇಷ್ಟಪಡಲು ಪ್ರಾರಂಭಿಸಿತು. ವಾರದ ಅಂತ್ಯದ ವೇಳೆಗೆ ಅದರ ಕಪ್ಪು ರೆಕ್ಕೆಗಳು ಮರಳಿದ್ದವು ಮತ್ತು ಇದು ಹಳ್ಳಿಯಲ್ಲಿ ಅತ್ಯಂತ ಉದಾರ ಪಕ್ಷಿಯಾಯಿತು. ಕಾಗೆ ಕಲಿತದ್ದು, ದುರಾಸೆ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ, ಆದರೆ ಹಂಚಿಕೊಳ್ಳುವುದು ನಿಮ್ಮನ್ನು ಹೊಳೆಯುವಂತೆ ಮಾಡುತ್ತದೆ.